ನಂಗೆ ತುಂಬ ಆಸೆ ಇತ್ತು ಸನ್ಫ್ಲವರ್ ಬೆಳಿಬೇಕು ಅಂತ. ಸೊ ಫೈನಲಿ ಬಂದಿದೆ. ನೋಡಿ, ಇದು ಪೂರ್ತಿ ಕಟ್ ಮಾಡಿದ್ದಾರೆ. ಇದು ಒಂದು ಅಂಬು ನೋಡಿ, ಇಲ್ಲಿ ಗಲೆಗಳಿದೆಯಲ್ಲ, ಇದು ಗೋಡೆಗೆ ಅಂಟ್ಕೊಂಡಿತ್ತು ಆಯ್ತಾ, ಈ ಅಂಬೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಭಾನುವಾರ ಪೂಜೆ ಎಲ್ಲ ಮುಗೀತು. ಅಂದರೆ ಮನೆ ಪೂಜೆ ಮುಗೀತು. ಇವಾಗ ದೇವಸ್ಥಾನ ಹತ್ರ ಹೊರಡ್ತಾ ಇದ್ವಿ. ನಿತ್ಯ ಹಾಯ್ ಮಾಡಿ. ಹಾಗೆ ಮಧ್ಯಾಹ್ನ ಒಂದು ಗುರುಪ್ರವೇಶ ಇದೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಸೈಡ್ದು. ನನ್ನ ಹಸ್ಬೆಂಡ್ ಬ್ರದರ್ ಅವ್ರ ಮನೆಯದು. ಮಧ್ಯಾಹ್ನ ಅಲ್ಲಿಗೆ ಹೋಗಬೇಕು. ಸೊ ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರ್ಗೂ ಕೂಡ ಶೇರ್ ಮಾಡಿ. ಹಾಗೆ ನೆನ್ನೆ ಒಂದು ವೀಡಿಯೋ ಜೋಲೋ ಚಿಪ್ಸ್ದು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆಯಿತಾ. ಯೂಟ್ಯೂಬರ್ಗೆ ಹೊಟ್ಟೆ ಉರಿತು ಅನಿಸುತ್ತೆ. ನನ್ನ ವೀಡಿಯೋನ ಡಿಸ್ಟ್ರಾಕ್ಟ್ ಮಾಡಿದರು. ಸೊ ಮತ್ತೆ ಎಡಿಟ್ ಮಾಡಿ ಕೆಲವೊಂದು ಕ್ಲಿಪ್ಸ್ನ ರಿಮೂವ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಅಂದರೆ ನೋಡಿ, ತುಂಬ ಫನ್ನಾಗಿದೆ. ಕೆಲವೊಂದು ಮೇಯ್ನ್ ಕ್ಲಿಪ್ಸ್ಗಳನ್ನ ನಾನು ಅದರಲ್ಲಿ ಡಿಲೀಟ್ ಮಾಡಬೇಕಾಗಿ ಬಂತು. ಯಾಕೆ ಅಂದರೆ ತೇಜು ಅದರಲ್ಲಿ ಸ್ವಲ್ಪ ಹತ್ತಿದ್ಲು, ಅದ್ರ ಖಾರ ತಡೆಯೋಕ್ಕಾಗದೆ. ಸೊ ಹಾಗಾಗಿ ಸುಮ್ಮನೆ ಇರೋ, ಹಾಗಾಗಿ ಮಕ್ಕಳದ್ದು ಸೇಫ್ಟಿಗೋಸ್ಕರ ಅದನ್ನು ಡಿಲೀಟ್ ಮಾಡಿಸಿದ್ರು. ಸೊ ಹಾಗಾಗಿ ನಾನು ಮತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಗ ಬೇಗ ಚೆಕ್ ಮಾಡಿ. ನಮ್ಮ ಇಬ್ಬರು ಬೇಕಾಗಿ ತಿಂತಾರೆ, ನಮ್ಗೆ ಮಾತಾ ಕೊಟ್ಟಿಲ್ಲ. ಸೊ ಬೇಗ ಪೂಜೆ ಮುಗಿಸ್ಕೊಬಂದು ರೆಡಿಯಾಗಿ ಫಂಕ್ಷನ್ಗೆ ಹೋಗಬೇಕು. ಪೂಜೆ ಬಿಟ್ಟು ಹೋಗೋಕ್ಕಾಗಲ್ಲ ನಾವು. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು. ಬನ್ನಿ ಹಂಗೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ. ಕನ್ನಡ ಹಾಯ್ ಮೇಡಮ್. ಬನ್ನಿ. ಸನ್ಫ್ಲವರ್ ಹಾಕಿದ್ನಲ್ಲ ಅದ್ರಲ್ಲಿ ನೋಡಿ, ಓ ಮೈ ಗಾಡ್ ಎಷ್ಟು ಚೆನ್ನಾಗಿತ್ತಲ್ವಾ. ನಂಗೆ ತುಂಬ ಆಸೆ ಇತ್ತು ಸನ್ಫ್ಲವರ್ ಬೆಳಿಬೇಕು ಅಂತ. ಸೊ ಫೈನಲಿ ಬಂದಿದೆ. ಬಿಡು ಏನಾಗಲ್ಲ ಬಿಡು. ಬಟ್ ಈ ಕಡ್ಡಿಲಿ ಒಂದೇ ಒಂದು ಹೂ ಬಂದಿದೆ. ಬಟ್ ಇಲ್ಲಿ ಒಂದು 2-3 ಇದೆ ನೋಡಿ. ಇಲ್ಲಿ ತುಂಬ ಇದೆ. ಬಟ್ ತುಂಬ ಇರೋದ್ರಲ್ಲಿ ಪುಟ್ಟು ಹೂ ಬರುತ್ತೆ. ಇದರಲ್ಲಿ ಬಂದಿದೆ. ಅಮ್ಮ ಅಲ್ಲೊಂದು ಗುಲಾಬಿ ಹೂ ಇತ್ತು ಕಣೆ, ಕುಯ್ಕ ಬರ್ಬೇಕು. ಅಲ್ಲಿ ಸನ್ಫ್ಲವರ್. ದೇವ್ರ ಬಂದ
ಕ್ರೀಮ್. ನೋಡಿ ಕೃಷಿ ನೀನ್ ಕಾಣಲ್ವಾ ಕೃಷಿ ಆಯ್ ಮಾಡಿ ಮಾಡಲ್ವಾ ಮಾಡ್ತು ಮಾಡಿ ಇಲ್ಲಿ ಮಾಡಿ ಆಯ್ ಮಾಡಿ ನಂದೇ ಕೊಟ್ಟಿಯಾ ನೀ ಕೆಡಿ ತಿರ್ಗಾ 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 ಫಂಕ್ಷನ್ ಮುಗಿಸ್ಕೊಂಡು ಗುರುಪ್ರವೇಶ 2 ಗುರುಪ್ರವೇಶನ ಅಟೆಂಡ್ ಮಾಡಿ ಬಂದ್ವಿ. ಲಾಸ್ಟಿಗೆ ಹೋಗಿದ್ದು ಒಂದು ಮನೆ ಕ್ಯೂಟಾಗಿತ್ತು ಆಯಿತಾ, ಸಿಂಪಲಾಗಿ ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ನೀನು ಬಟ್ಟೆ ಹಾಕಿಲ್ಲ ಕಂದ. ಸಾಕು. ಬಟ್ ಅದನ್ನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ನನಗೆ. ನಾನು ಸೀರೆ ಹಾಕೊಂಡು ಹೋಗಿರ್ಲಿಲ್ಲ ಆಯಿತಾ, ಈಗ ಗೌನ್ ಹಾಕೊಂಡು ಹೋಗಿದ್ದೆ. ಪೂಜೆ ಮುಗಿಸ್ಕೊಂಡು ಬಂದು ಲೇಟ್ ಆಯಿತಾ. ಸೊ ಎಲ್ಲ ಮುಗಿದ್ಮೇಲೆ ಪೂರ್ತಿ ಎಲ್ಲ ಮುಗಿದ್ಮೇಲೆ ಹೋದ್ರೆ ಚೆನ್ನಾಗಿರಲ್ಲ, ಇನ್ನೆಲ್ಲ ಹೋಗ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಇದನ್ನೇ ಹಾಕೊಂಡು ಹೋದೆ. ಆಮೇಲೆ ಏನು ಗೊತ್ತಾ, ನಾನು ವೀಳ್ಯದೆಲೆ ಗಿಡ ಎಷ್ಟು ಚೆಂದ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಯಾರೋ ನೈಟ್ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಗಿಡನೂ ಪೂರ್ತಿ ಅದೇನು ಅಂಬು ಹಬ್ಬಿತ್ತು ಅದೆಲ್ಲನೂ ಕಟ್ ಮಾಡಿಬಿಟ್ಟಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ. ತುಂಬ ಬೇಜಾರಾಯಿತು ನನಗೆ ವೀಳ್ಯದೆಲೆ ಬೆಳೆಸ್ಬೇಕಂತ ತುಂಬ ಆಸೆಯಿಂದ ಬೆಳೆಸ್ತಾ ಇದ್ದೆ. ಬಟ್ ಯಾರೋ ಗೊತ್ತಿಲ್ಲ ಪೂರ್ತಿ ಕಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಪೂರ್ತಿ ಏನು ಬಿಟ್ಟಿಲ್ಲ ನನ್ನ ವೀಳ್ಯದೆಲೆ ಗಿಡನ. ಯಾರಿಗೇನು ಹೊಟ್ಟೆ ಉರಿ ಬಂತೋ ಗೊತ್ತಿಲ್ಲ. ನೋಡಿ, ಇದು ಪೂರ್ತಿ ಕಟ್ ಮಾಡಿದ್ದಾರೆ. ಇದು ಒಂದು ಅಂಬು ನೋಡಿ, ಇಲ್ಲಿ ಕಲೆಗಳಿದೆಯಲ್ಲ, ಇದು ಗೋಡೆಗೆ ಅಂಟ್ಕೊಂಡಿತ್ತು ಆಯಿತಾ. ಈ ಅಂಬೆ ತುಂಬ ಗೋಡೆಗೆ ಅಂಟ್ಕೊಂಡಿತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಬಟ್ ಯಾರು ಅಂತ ಗೊತ್ತಿಲ್ಲ. ನೈಟ್ ಈ ಕೆಲಸ ಮಾಡಿದ್ದಾರೆ. ನೈಟು ಒಂದು ಕಟ್ ಮಾಡಿದ್ರು ಆಯಿತಾ. ಇಲ್ಲಿದೆಯಲ್ಲ, ಇದೊಂದು ಕಟ್ ಮಾಡಿದರು. ನಾನು ಬೆಳಗ್ಗೆ 6 ಹೋಗಿದ್ದೆ. ಇದು ಚೆನ್ನಾಗೇ ಇತ್ತು. ನಾವು ದೇವಸ್ಥಾನದಿಂದ ಬರೋಷ್ಟರಲ್ಲಿ ಮಧ್ಯಾಹ್ನ ಕಟ್ ಮಾಡೋಗಿದ್ದಾರೆ. ಯಾರೋ ಗೊತ್ತಿಲ್ಲ ಯಾರು ಅಂತ. ಇಂಥವ್ರಿಗೆ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗಲ್ಲ ಆಯಿತಾ. ಹೊಟ್ಟೆ ಉರಿನ ಗಿಡಗಳ ಮೇಲೆಲ್ಲ ತೋರಿಸೋದು ನಿಜ. ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತಾ ನನಗೆ. ನಾನು ಎಷ್ಟು ಆಸೆಯಿಂದ ಬೆಳೆಸ್ತೀನಿ ಗೊತ್ತಾ ಒಂದೊಂದು ಗಿಡನೂ. ಎಷ್ಟು ಆಸೆಯಿಂದ ಬೆಳೆಸಿದ್ದೀನಿ ಅಂದರೆ, ಬಟ್ ಇವಾಗ ಕಟ್ ಮಾಡೋಗಿದ್ದಾರೆ. ಇದರಲ್ಲ ಯಾವ ಥರ ಮಾಡಿದ್ದಾರೆ, ಅದೇನು ಮಿಸ್ ಆಗಿ ಏನೋ ಆಗಿತ್ತೆ ಅನ್ನೋ ಥರನೂ ಏನಿಲ್ಲ. ಬೇಕಂತಲೇ ಮಾಡಿದ್ದಾರೆ. ಯಾರು ಮಾಡಿದ್ರೋ ಬಾಯಿಗೆ ಏನೇನೋ ಬರುತ್ತೆ. ಬಟ್ ಸುಮ್ಮನೆ ನಾನೇ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಆಗಿದ್ದೀನಿ. ಒಂದೊಂದು ಗಿಡ ಬೆಳೆಸ್ಬೇಕಾದ್ರೂ ನಾನು ಎಷ್ಟು ಎಫರ್ಟ್ ಹಾಕಿರ್ತೀನಿ, ಎಷ್ಟು ಆಸೆಯಿಂದ ಬೆಳೆಸಿರ್ತೀನಿ ಅಂತ ನನಗೆ ಗೊತ್ತು. ಬಟ್ ವೀಳ್ಯದೆಲೆ ಗಿಡನೆಲ್ಲ ಕಟ್ ಮಾಡೋಗಿದ್ದಾರೆ. ತುಂಬ ಬೇಜಾರಾಯ್ತೈತೆ ನನಗೆ ಆ ಗಿಡ ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ನಾನು ಫಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಟ್ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೆ. ಬಟ್ ಆಮೇಲೆ ಇಲ್ಲ ಚೆನ್ನಾಗಿದೆಯಲ್ಲ ಹಂಗೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟೆ. ಎಲೆನ ಕಟ್ ಮಾಡೋದಕ್ಕೆ ಹೋಗಲಿಲ್ಲ. ಬಟ್ ಯಾರು ಅಂತ ಗೊತ್ತಿಲ್ಲ. ನೈಟ್ ಸ್ವಲ್ಪ ಇದು ಮಾಡಿದ್ದಾರೆ. ಮತ್ತು ನಾವು ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಪುಟ್ಟಗೆಲ್ಲದೂ ಕಟ್ ಮಾಡಾಕಿದ್ದಾರೆ. ತುಂಬ 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 ಬೇಜಾರಾಗ್ತಿದೆ ನನಗೆ. ಓಕೆ, ಇದೊಂದು ಪುಟಾಣಿ ಬ್ಲಾಗ್ ಆಯಿತಾ. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸೇ ಬರ್ತಿಲ್ಲ. ನಾಳೆ ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ನಾನು ನೆನೆ ಅಪ್ಲೋಡ್ ಮಾಡಿದ ಜೋಲೋ ಚಿಪ್ಸ್ದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ 2 ಟೈಮ್ಸೂ ಯೂಟ್ಯೂಬರು ಅದನ್ನು ಡಿಲೀಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಮಾಡ್ತೀನಿ ಅದನ್ನು ಮತ್ತೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾಯಿತ್ತು. ಬಟ್ ಅದನ್ನು ಡಿಲೀಟ್ ಮಾಡಿದ್ದಾರೆ. ಇಟ್ಸ್ ಓಕೆ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.